ಎಷ್ಟೋ ಜನರಿಗೆ ಈ 50 ಚದರ ಕ್ರಾಸ್ ಆದ್ಮೇಲೆ ಟ್ರಾನ್ಸ್ಫಾರ್ಮರ್ ತಗೋಬೇಕು ಅನ್ನೋ ಅವೇರ್ನೆಸ್ ಇರಲ್ಲ. ಟ್ರಾನ್ಸ್ಫಾರ್ಮರ್ ತಗೋಬೇಕು ಅಂತ ಗೌರ್ಮೆಂಟ್ ಕಡೆಯಿಂದ ಒಂದು ಅನುಮೋದನೆ ಇದೆ. ಸೊ ಹಿಂಗಾಗಿ ಯಾವುದೇ ಮನೆ ಒಂದು 5,000 ಸ್ಕ್ವೇರ್ ಫೀಟ್ ಮೇಲ್ಗಡೆ ಇದ್ರೆ ಅದನ್ನ ನಾವು ಟ್ರಾನ್ಸ್ಫಾರ್ಮರ್ ಬಿಲ್ಡಿಂಗ್ ಅಂತ ಕರಿತೀವಿ. ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ? ಇವಾಗ 5,000 ಸ್ಕ್ವೇರ್ ಫೀಟ್ ಇರುತ್ತಲ್ಲ, ಅದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ? ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಒಂದು ಬರುತ್ತೆ ಗವರ್ಮೆಂಟ್ ಗೆ ಸಬ್ಮಿಟ್ ಮಾಡಕ್ಕೆ. ಯಾವ ಒಂದು ಬಿಲ್ಡಿಂಗ್ 5,000 ಸ್ಕ್ವೇರ್ ಫೀಟ್ ಮೇಲ್ಗಡೆ ಹೋಗುತ್ತೋ ಆ ಕಂಡೀಷನ್ ಅಲ್ಲಿ ಮ್ಯಾಂಡೇಟರಿ ಆಗಿ ಆ ಬಿಲ್ಡಿಂಗ್ ಗೆ ಟ್ರಾನ್ಸ್ಫಾರ್ಮರ್ ಹಾಕಿಸ್ಲೇಬೇಕು. ಓಕೆ, ಅಮೌಂಟ್ ಎಲ್ಲ ಎಷ್ಟಾಗಬಹುದು ಸರ್ ಇದಕ್ಕೆ? ಅಂದಾಜಲ್ಲಿ ಹೇಳ್ಬೇಕು ಅಂದ್ರೆ ಟ್ರಾನ್ಸ್ಫಾರ್ಮರ್ ಬರೋದಕ್ಕೆ ಮಿನಿಮಮ್ 12ರಿಂದ 15 ಲಕ್ಷ ಅವರು ಸೆಪರೇಟ್ ಆಗಿ ಎತ್ತಿಡ್ಬೇಕು. ಒಂದು ಡ್ರೈ ಟಿ ಸಿ, ಒಂದು ವೆಟ್ ಟಿ ಸಿ ಅಂತ ಕರಿತೀವಿ. ಈ ವೆಟ್ ಟಿ ಸಿ ಅನ್ನೋದು ಏನಿರುತ್ತೆ ಇದನ್ನ ರೋಡ್ ಅಲ್ಲಿ ಹಾಕುವಂಥದ್ದು. ಈಗ ನಾನು ವೆಟ್ ಟಿ ಸಿನೇ ಆಚೆ ಹಾಕ್ತೀನಿ ಅಂದ್ರೆ ಮಿನಿಮಮ್ 8ಕ್ಕೆ 10 ಅಡಿ ಅವರು ಜಾಗನ ಬಿಟ್ಟಿರ್ಬೇಕು. ಇದ್ರಲ್ಲಿ ಹೋಮ್ ಓನರ್ಸ್ ಏನ್ ಮಿಸ್ಟೇಕ್ ಮಾಡ್ತಾರೆ? ನಮಸ್ಕಾರ ವೀಕ್ಷಕರೇ, ಕೈಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾವು ಬೆಸ್ಕಾಂ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಂಡಿದ್ವಿ. ಸೊ ಇವತ್ತು ಕೂಡ ಅದೇ ತರ ಟ್ರಾನ್ಸ್ಫಾರ್ಮರ್ ಬಗ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ನ ತಿಳ್ಕೊತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ ಜೊತೆ ವಿಜಯ್ ಸರ್ ಇದ್ದಾರೆ, ಬನ್ನಿ ಅವ್ರ ಹತ್ರನೇ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ ಕುಸುಮ, ಹೇಗಿದ್ದೀರಾ? ಸೂಪರ್ ಸರ್, ನೀವೇ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ಇವಾಗ ನಮ್ಗೆ ಟ್ರಾನ್ಸ್ಫಾರ್ಮರ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀರಾ? ಎಸ್, ನಾವು ನಿನ್ನೆ ಕಂಪ್ಲೀಟ್ ಆಗಿ ಬೆಸ್ಕಾಂ ಬಗ್ಗೆ ತಿಳ್ಕೊಂಡಿದ್ವಿ. ಟೆಂಪ್ರರಿ ಮೀಟರ್ ಮತ್ತೆ ಮಂತ್ಲಿ ಎಲೆಕ್ಟ್ರಿಕಲ್ ಬಿಲ್ ಕಟ್ಟೋದು, ಪರ್ಮನೆಂಟ್ ಮೀಟರ್ ತಗೊಳ್ಳೋದು ಅಂತ. ಈಗ ಯಾವ ಒಂದು ಬಿಲ್ಡಿಂಗು 5,000 ಚದರ ಅಡಿಗಳನ್ನ ಅಂದ್ರೆ 5,000 ಸ್ಕ್ವೇರ್ ಫೀಟ್ ಮೇಲ್ಗಡೆ ನಮ್ಮ ಒಂದು ಟೋಟಲ್ ಬಿಲ್ಟಪ್ ಏರಿಯಾ ಬರುತ್ತೆ, ಆ ಬಿಲ್ಡಿಂಗಿಗೆ ಟ್ರಾನ್ಸ್ಫಾರ್ಮರ್ ತಗೋಬೇಕು ಅಂತ ಗೌರ್ಮೆಂಟ್ ಕಡೆಯಿಂದ ಒಂದು ಅನುಮೋದನೆ ಇದೆ. ಸೊ ಹಿಂಗಾಗಿ ಯಾವುದೇ ಮನೆ ಒಂದು 5,000 ಸ್ಕ್ವೇರ್ ಫೀಟ್ ಮೇಲ್ಗಡೆ ಇದ್ರೆ ಅದನ್ನ ನಾವು ಟ್ರಾನ್ಸ್ಫಾರ್ಮರ್ ಬಿಲ್ಡಿಂಗ್ ಅಂತ ಕರಿತೀವಿ. ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ? ಇವಾಗ 5,000 ಸ್ಕ್ವೇರ್ ಫೀಟ್ ಇರುತ್ತಲ್ಲ, ಅದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ? ಏನಾಗುತ್ತೆ, ಯಾವುದೇ ಒಂದು ಬಿಲ್ಡಿಂಗ್ ಅಂತ ಬಂದವಾಗ ಕಾರ್ ಪಾರ್ಕಿಂಗ್ ಇದ್ರೆ ಆ ಕಾರ್ ಪಾರ್ಕಿಂಗ್ ನ 50% ಅಂತ ಕನ್ಸಿಡರ್ ಮಾಡ್ತಾರೆ. ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಒಂದು ಬರುತ್ತೆ ಗವರ್ಮೆಂಟ್ ಗೆ ಸಬ್ಮಿಟ್ ಮಾಡಕ್ಕೆ. ಸೊ ಕಾರ್ ಪಾರ್ಕಿಂಗ್ ನ ಮತ್ತೆ ಲಿಫ್ಟ್ ನ, ಸ್ಟೇರ್ ಕೇಸ್ ನ, ಬಾಲ್ಕನಿನ ಎಲ್ಲಾ 50% ಕನ್ಸಿಡರ್ ಮಾಡಿ, ಒಳಗಡೆ ಕಾರ್ಪೆಟ್ ಏರಿಯಾನ ಪೂರ್ತಿ 100% ಅಂತ ಕನ್ಸಿಡರ್ ಮಾಡಿ, ಟೋಟಲ್ ಬಿಲ್ಟ್ ಅಪ್ ಏರಿಯಾ ಅಂದ್ರೆ ಟೋಟಲ್ ನಮ್ಗೆ ಇದನ್ನೆಲ್ಲ 50% ನ ಕ್ಯಾಲ್ಕುಲೇಟ್ ಮಾಡಿ ಮನೆ ಒಳಾಂಗಣವನ್ನ 100% ಕನ್ಸಿಡರ್ ಮಾಡಿ ಯಾವ ಒಂದು ಬಿಲ್ಡಿಂಗು 5,000 ಸ್ಕ್ವೇರ್ ಫೀಟ್ ಮೇಲ್ಗಡೆ ಹೋಗುತ್ತೋ ಆ ಕಂಡೀಷನ್ ಅಲ್ಲಿ ಮ್ಯಾಂಡೇಟರಿ ಆಗಿ ಆ ಬಿಲ್ಡಿಂಗ್ ಗೆ ಟ್ರಾನ್ಸ್ಫಾರ್ಮರ್ ಹಾಕಿಸ್ಲೇಬೇಕು. ಓಕೆ, ಅಮೌಂಟ್ ಎಲ್ಲ ಎಷ್ಟಾಗಬಹುದು ಸರ್ ಇದಕ್ಕೆ? ಏನಾಗುತ್ತೆ, ಟ್ರಾನ್ಸ್ಫಾರ್ಮರ್ ಹಾಕ್ಬೇಕಾದ್ರೆ ಇಲ್ಲಿ ಒಂದು ಲೋಡ್ ಕ್ಯಾಲ್ಕುಲೇಷನ್ ಅಂತ ಬರುತ್ತೆ. ಸೊ ಲೋಡ್ ಕ್ಯಾಲ್ಕುಲೇಷನ್ ಅಂದ್ರೆ ಈಗ ಒಂದು ಮನೆ ಅಂತ ಬಂದವಾಗ ಸೊ ಅಗೇನ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಕೂತ್ಕೊಂಡು ಅವ್ರ ಮನೇಲಿ ಎಷ್ಟು ಎಲೆಕ್ಟ್ರಿಕಲ್ ಕಾರ್ಸು, ಬೈಕ್ ಇದೆನೋ, ಅಥವಾ ಫ್ರಿಡ್ಜ್ ಎಷ್ಟಿದೆ, ವಾಷಿಂಗ್ ಮಷಿನ್ ಎಷ್ಟಿದೆ, ಬಾಡಿಗೆ ಮನೆ ಎಷ್ಟು ಬರ್ತಾ ಇದೆ, ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ಲಿಫ್ಟ್ ಅಂತ ಬಂದವಾಗ ಮಿನಿಮಮ್ 4 ಕಿಲೋವ್ಯಾಟ್ ಕೊಡ್ಲೇಬೇಕು, ಲಿಫ್ಟ್ ಗೆ ಅಂತ ಸಪರೇಟ್ ಎತ್ತಿಡ್ಬೇಕು. ಬೋರ್ವೆಲ್ ಹಾಕಿದ್ರೆ ಬೋರ್ವೆಲ್ ಗೆ ಅಂತ ಸಪರೇಟ್ ಎತ್ತಿಡ್ಬೇಕು. ಆಮೇಲೆ ಅವ್ರ ಮನೆ ಒಳಗಡೆ ಯಾವ ತರದ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ನ ಎಲ್ಲ ಯೂಸ್ ಮಾಡ್ತಿದ್ದಾರೆ, ಅವ್ರಿಗೆ ಎಷ್ಟು ಕಿಲೋವ್ಯಾಟ್ ರಿಕ್ವೈರ್ಮೆಂಟ್ ಇದೆ ಅಂತ ನೋಡ್ಕೊಂಡು ಅವ್ರಿಗೆ ಒಂದು 12ರಿಂದ 24 ಕಿಲೋವ್ಯಾಟ್ ಒಳಗಡೆ ಬೇಕಾಗಿರುವಂತ ಟ್ರಾನ್ಸ್ಫಾರ್ಮರ್ ಬೇಕಾ, ಅಥವಾ 24 ಕಿಲೋವ್ಯಾಟ್ ಮೇಲ್ಗಡೆ ದಾಟಿರುವಂತ ಟ್ರಾನ್ಸ್ಫಾರ್ಮರ್ ಬೇಕಾ, ಅಥವಾ ಅದಕ್ಕಿಂತ ಇನ್ನೂ ಜಾಸ್ತಿ ಬೇಕಾಗುತ್ತೆ, ಎಷ್ಟು ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ಅದರ ಪ್ರಕಾರ ಟ್ರಾನ್ಸ್ಫಾರ್ಮರ್ ನ ಗವರ್ಮೆಂಟ್ ಅವರು ಅವ್ರಿಗೆ ಅಲಾಟ್ ಮಾಡಿದ್ರು. ಅಂದ್ರೆ ಇವ್ರ ಅಪ್ಲಿಕೇಶನ್ ಹಾಕಿದ್ಮೇಲೆ 1 ಕಿಲೋವ್ಯಾಟಿಗೆ ಇಷ್ಟು ಅಂತ ಇರುತ್ತೆ. ಅಂದಾಜಲ್ಲಿ ಹೇಳ್ಬೇಕು ಅಂದ್ರೆ ಟ್ರಾನ್ಸ್ಫಾರ್ಮರ್ ಬರೋದಕ್ಕೆ ಮಿನಿಮಮ್ 12ರಿಂದ 15 ಲಕ್ಷ ಅವರು ಸೆಪರೇಟ್ ಆಗಿ ಎತ್ತಿಡ್ಬೇಕು. ಇದು ಯಾವ ತರ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ, ಈಗ ಒಂದು ಸರ್ವಿಸ್ ಸ್ಟೇಷನ್ಸ್ ಅಂತ ಇರುತ್ತೆ ಅಥವಾ ಸಬ್ ಸ್ಟೇಷನ್ ಅಂತ ಇರುತ್ತೆ ಎಲೆಕ್ಟ್ರಿಕಲ್, ಅದು ಇವ್ರ ಬಿಲ್ಡಿಂಗ್ ಇಂದ ಎಷ್ಟು ದೂರ ಇದೆ, ಈ ಟ್ರಾನ್ಸ್ಫಾರ್ಮರ್ ಗೆ ಕರೆಂಟ್ ಎಲ್ಲಿಂದ ಬರುತ್ತೆ, ಅದು ಎಷ್ಟು ದೂರ ಇದೆ. ಈಗ ನಿನ್ನೆ ನಾವು ಮಾತಾಡಿದ್ವಿ, ಒಂದು ಮನೆ ಅಂದವಾಗ ಎಲೆಕ್ಟ್ರಿಕಲ್ ಪೋಲ್ ಎಷ್ಟು ದೂರ ಇರುತ್ತೆ, ಅಲ್ಲಿಂದ ರೋಡ್ ಕಟಿಂಗು ಕೇಬಲ್ ಹೆಂಗಿತ್ತು, ಹಂಗೆ ಸಬ್ ಸ್ಟೇಷನ್ ಇಂದ ಟ್ರಾನ್ಸ್ಫಾರ್ಮರ್ ಗೆ ಕರೆಂಟ್ ಸಪ್ಲೈ ಆಗಕ್ಕೆ ಎಷ್ಟು ದೂರ ಇದೆ ಅನ್ನೋದ್ರ ಮೇಲ್ಗಡೆ ಆ ಕೇಬಲ್ ಸರ್ವಿಸ್ ಅಥವಾ ಎಲ್ಲಾ ಸೇರಿಸಿ ಓವರ್ಲಾಕ್ ಪ್ಯಾಕೇಜ್ ಅಂತ ಹೇಳ್ಬೇಕು ಅಂದ್ರೆ ಒಂದು 12ರಿಂದ 15 ಲಕ್ಷ ಇವತ್ತಿನ ಅಂದಾಜ್ ಅಮೌಂಟಿಗೆ ಟ್ರಾನ್ಸ್ಫಾರ್ಮರ್ಗೆ ಅಂತ ಎತ್ತಿದ್ರು. ಅಂದ್ರೆ ಅವರು ಓನರ್ಸ್ ಎಲ್ಲ ಇದಕ್ಕೆ ಅಂತಾನೆ 12ರಿಂದ 15 ಲಕ್ಷ. ಯಾರು ಒಬ್ರು 50 ಚದರದ ಮೇಲೆ ಮನೆ ಕಟ್ತಿದಾರೆ ಅನ್ನೋ ಒಂದು ಕ್ಲಾರಿಟಿ ಸಿಗತ್ತೋ ಆ ಮೂವ್ಮೆಂಟ್ ಗೆ ಟ್ರಾನ್ಸ್ಫಾರ್ಮರ್ ಬರುತ್ತೆ ಅನ್ನೋದನ್ನ ಕ್ಲಾರಿಟಿನೂ ತಗೊಂಡು ಒಂದ್ 12ರಿಂದ 15 ಲಕ್ಷ ಟ್ರಾನ್ಸ್ಫಾರ್ಮರ್ಗೆ ಅಂತ ಎತ್ತಿಟ್ಬಿಡ್ಬೇಕು. ಮಿನಿಮಮ್ ಪ್ಲೇಸ್ ಅಂತ ಬಂದಾಗ ಎಷ್ಟಾಗಬಹುದು? ಓಕೆ, ಒಳ್ಳೆ ಕ್ವಶನ್ ಕುಸುಮ. ಇಲ್ಲಿ ಏನಾಗುತ್ತೆ, ಮಿನಿಮಮ್ ಪ್ಲೇಸ್ ಅಂತ ಬಂದವಾಗ ಟ್ರಾನ್ಸ್ಫಾರ್ಮರ್ ಅಲ್ಲಿ 2 ವಿಧಗಳಿದಾವೆ. ಒಂದು ಡ್ರೈ ಟಿ ಸಿ, ಒಂದು ವೆಟ್ ಟಿ ಸಿ ಅಂತ ಕರಿತೀವಿ. ಈ ವೆಟ್ ಟಿ ಸಿ ಅನ್ನೋದು
ಏನಿರುತ್ತೆ ಇದನ್ನ ರೋಡ್ ಅಲ್ಲಿ ಹಾಕುವಂತದ್ದು. ನೀವೆಲ್ಲ ರೋಡ್ ಸೈಡ್ ನೋಡಿರ್ಬೋದು, ಎಲೆಕ್ಟ್ರಿಕಲ್ ಪೋಲ್ ಗೆ ಗ್ರೀನ್ ಕಲರ್ ಒಂದು ಟ್ರಾನ್ಸ್ಫಾರ್ಮರ್ ಬಂದಿರುತ್ತಲ್ಲ, ಇದು ರೋಡ್ ಅಲ್ಲಿ ಆಚೆ ಕಡೆ ಹಾಕುವಂತ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ. ಈ ಟ್ರಾನ್ಸ್ಫಾರ್ಮರ್ ಏನಾಗುತ್ತೆ, ಸ್ವಲ್ಪ ಬಜೆಟ್ ಕಮ್ಮಿ ಆಗುತ್ತೆ. ಈಗ ಏನಾಗುತ್ತೆ, ಎಲ್ರಿಗೂ ಒಂದು, ನಾನ್ ಸ್ವಂತ ಮನೆ ಕಟ್ತಿದ್ದೀನಿ, ನಾನ್ ಟ್ರಾನ್ಸ್ಫಾರ್ಮರ್ ದುಡ್ಡು ಕೊಡ್ತಾ ಇದ್ದೀನಿ, ಸೊ ನಾನ್ ಟ್ರಾನ್ಸ್ಫಾರ್ಮರ್ ದುಡ್ಡು ಕೊಟ್ಟುನು ನನಗೆ ರೋಡ್ ಅಲ್ಲಿ ಹಾಕಕ್ಕೆ ಮನ್ಸೊಪ್ಪಲ್ಲ. ಆ ರೀಸನ್ ಏನ್ ಮಾಡ್ತಾರೆ ಜನಗಳು, ನನಗೆ ಡ್ರೈ ಟಿ.ಸಿ ಅಂತ ಒಂದ್ ಬರುತ್ತೆ, ಡ್ರೈ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಅದೊಂದು 70,000 ಇಂದ 1,00,000 ರೂಪಾಯಿವರೆಗೂ ಜಾಸ್ತಿ ಬರುತ್ತೆ ವೆಟ್ ಟಿ.ಸಿ.ಗಿಂತ. ಅದನ್ನ ಅವ್ರು ಮನೆ ಒಳಗಡೆ ಅವರು ಹಾಕೋತಾರೆ. ಈಗ ನಾನು ಏನಂದ್ರೆ, ನಾನು ವೆಟ್ ಟಿ.ಸಿನೇ ಆಚೆ ಹಾಕ್ತೀನಿ ಅಂದ್ರೆ ಮಿನಿಮಮ್ 8ಕ್ಕೆ 10 ಅಡಿ ಅವರು ಜಾಗನ ಬಿಟ್ಟಿರ್ಬೇಕು, ಓಪನ್ ಟು ಸ್ಕೈ ಇರ್ಬೇಕು. ಅಂದ್ರೆ ಮುಂದ್ಗಡೆ ಅಲ್ಲ, ಮನೆ ಒಳಗಡೆ ಅಲ್ಲ, ಇದು ಮನೆ ಹೊರಗಡೆನೆ ನಾನು ಸ್ವಲ್ಪ ಕಡಿಮೆ ಬಜೆಟ್ ಇಂದ ಹಾಕ್ತೀನಿ ಅಂತಂದ್ರೆ ಅವ್ರಿಗೆ 8 ಅಡಿಗೆ 10 ಅಡಿ 50 ಅಡಿವರೆಗೂ ಅಥವಾ ಓಪನ್ ಟು ಸ್ಕೈ ವರ್ಗೂ ಓಪನ್ ಇರ್ಬೇಕು. ಇದು ಒಂಥರ ಯೂಸ್ ಮಾಡ್ಬೋದು. ಅಷ್ಟು ಸೆಟ್ ಬ್ಯಾಕ್ ಬಿಟ್ಟಿಲ್ಲ ನಾವು, 8 ಅಡಿ ಬಿಡಕ್ಕಾಗಲ್ಲ 10 ಅಡಿ ಬಿಡಕ್ಕಾಗಲ್ಲ ಅಂತನೋರು ಡ್ರೈ ಟಿ.ಸಿ ಈ ಬಾಕ್ಸ್ ಒಳಗಡೆ, ಅಂದ್ರೆ ಈಗ ಏನ್ ನಮ್ದು ಇಲ್ಲಿ ಬ್ಯಾಕ್ ಸೈಡ್ ಕಬೋರ್ಡ್ ಕಾಣಿಸ್ತಾ ಇದಲ್ಲ, ಈ ತರದ್ದು ಬಾಕ್ಸ್ ಟೈಪ್ ಬರುತ್ತೆ. ಆ ಬಾಕ್ಸ್ ಟೈಪ್ ಡ್ರೈ ಟಿ.ಸಿ ನ ತಗೋಬೇಕಾಗತ್ತೆ. ಅದನ್ನ ಬಿಲ್ಡಿಂಗ್ ಒಳಗಡೆ ಈ ಅಗ್ನಿ ಮೂಲೆ, ಸೌತ್ ಈಸ್ಟ್ ಕಾರ್ನರ್ ಆಗಿರ್ಬೋದು ಅಥವಾ ನಾರ್ತ್ ವೆಸ್ಟ್ ಕಾರ್ನರ್ ಗೆ ಜನರಲ್ ಆಗಿ ಜನರು ಇನ್ಸ್ಟಾಲ್ ಮಾಡ್ಕೋತಾರೆ. ಅಂದ್ರೆ ಅಲ್ಲೇ ಇನ್ಸ್ಟಾಲ್ ಮಾಡ್ಬೇಕಾ? ಅಲ್ಲಿ ಏನ್ ಮಾಡ್ತೀವಿ, ಒಂದ್ 2 ಅಡಿ ಹೈಟಿಗೆ ಪೆಡಸ್ಟಲ್ ಅಂದ್ರೆ ಒಂದ್ ಚಿಕ್ಕದಾಗಿ ರೈಸ್ ಮಾಡಿ ಸುತ್ತ ಜಲ್ಲಿ ಕಲ್ಲು ಹಾಕಿ ಆ ಡ್ರೈ ಟಿ.ಸಿ ನ ಕೂರಿಸ್ಬಿಟ್ಟು, ಈ ಮಕ್ಕಳು ಅಥವಾ ಯಾರೇ ಹೋಗಿ ಅಲ್ಲಿ ಒಳಗಡೆ ಹೋಗ್ಬಾರ್ದು, ಆಕ್ಸೆಸ್ ಆಗ್ಬಾರ್ದು ಅನ್ನೋದು ಒಂದು ಗೌರ್ಮೆಂಟ್ ರೂಲ್ಸ್ ಇರೋದ್ರಿಂದ ಪ್ರಾಪರ್ ಆಗಿ ಅದಕ್ಕೆ ಈ ಜಾಲಿ ಒಳಗಡೆ ಎಲ್ಲ ಬರುತ್ತಲ್ಲ, MS ಫ್ಯಾಬ್ರಿಕೇಶನ್ ಮಾಡಿ ಅದನ್ನ ಕವರ್ ಮಾಡಿರ್ತಾರೆ. ಸೊ ಯಾವಾಗಾದ್ರೂ ಸರ್ವಿಸ್ ಬಂದ್ರೆ, ಮೇಂಟೆನೆನ್ಸ್ ಬಂದವಾಗ ಗೇಟ್ ಮಾಡಿರ್ತಾರೆ, ಗೇಟ್ ಓಪನ್ ಮಾಡಿ ಮೇಂಟೆನೆನ್ಸ್ ಮಾಡುವಂತದ್ದು. ಇದ್ರಲ್ಲಿ ಹೋಮ್ ಓನರ್ಸ್ ಏನ್ ಮಿಸ್ಟೇಕ್ ಮಾಡ್ತಾರೆ? ಹೋಮ್ ಓನರ್ಸ್ ಏನಾಗ್ಬಿಡತ್ತೆ, ಜನರಿಗೆ, ಎಷ್ಟೋ ಜನರಿಗೆ ಈ 50 ಚದರ ಕ್ರಾಸ್ ಆದ್ಮೇಲೆ ಟ್ರಾನ್ಸ್ಫಾರ್ಮರ್ ತಗೋಬೇಕು ಅನ್ನೋ ಅವೇರ್ನೆಸ್ ಇರಲ್ಲ. ಸೊ ಬಿಲ್ಡಿಂಗ್ ಕಟ್ಟೋವಾಗ ಓಕೆ, ಅಂದ್ರೆ ನಂದು 60-40 ಇದೆ, 3 ಫ್ಲೋರ್ 4 ಫ್ಲೋರ್ ಅಂತ ಕಟ್ಬಿಡ್ತಾರೆ. ಲಾಸ್ಟ್ ಮೂಮೆಂಟ್ ಬಂದವಾಗ ಹೌ ಹಾರ್ಬಿಡ್ತಾರೆ, ಎದೆ ಹೊಡ್ಕೊಂಡ್ಬಿಡ್ತಾರೆ, ಅಯ್ಯೋ 15 ಲಕ್ಷ 18 ಲಕ್ಷ ಖರ್ಚು ಬರುತ್ತಾ, ಗೊತ್ತಿಲ್ಲ ಸಬ್ ಸ್ಟೇಷನ್ ಎಷ್ಟು ದೂರ ಇದೆ ಅಂತ. ಸೊ ಇದ್ರ ಬಗ್ಗೆ ಮುಂಚಿತವಾಗ್ಲೇನೆ ಅವ್ರ ಕಾಂಟ್ರಾಕ್ಟರ್ ಜೊತೆ ಡಿಸ್ಕಷನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಡ್ರೈ ಟಿ.ಸಿ ತಗೊಂಡವಾಗ್ಲು ಅದ್ರದ್ದು ಇಯರ್ಲಿ ಮೇಂಟೆನೆನ್ಸ್ ಅಂತ ಇರುತ್ತೆ, ಅಥವಾ ಇಯರ್ಲಿ ಮೇಂಟೆನೆನ್ಸ್ ಏನ್ ಮೇಜರ್ ಆಗಿ ಬರಲ್ಲ ಡ್ರೈ ಟಿ.ಸಿ ಇದ್ದವಾಗ. ಸೊ ಅದಕ್ಕೆ ಏನೇನ್ ಬೇಕು ಅಗತ್ಯಗಳು ಇರ್ತವೆ, ಸೊ ಕ್ಲಾಸ್ 1 ಕಾಂಟ್ರಾಕ್ಟರ್ ಜೊತೆ ಮಾತಾಡಿಕೊಂಡು ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಚೆನ್ನಾಗಿರುತ್ತೆ. ಸರ್, ಇಷ್ಟೊತ್ತು ನಮ್ ಜೊತೆ ಕೂತು ಒಂದ್ ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ. ಇದೇ ರೀತಿ ಇನ್ನು ನಮ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾ, ಇಲ್ಲಿವರೆಗೂ ನಮ್ ಜೊತೆ ಕೂತಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ನಾವು ಒಳ್ಳೊಳ್ಳೆ ಮಾಹಿತಿಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀವಿ. ಮತ್ತೆ ನಮ್ ಕೈಟ್ಸ್ ಯೂಟ್ಯೂಬ್ ಚಾನಲ್ ಎಲ್ಲಾ ರೀತಿಯ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ. ಚೆಕ್ ಮಾಡಿ ಅಂಡ್ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.